ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಮದಬಾವಿ ಗ್ರಾಮದಲ್ಲಿ ಮತ್ತೆ ಹೊಸ ಪಕ್ಷದ ಬಾಂಬ್ ಸಿಡಿಸಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ಮದಬಾವಿ ಗ್ರಾಮದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದ್ದಾರೆ. ಇನ್ಮೇಲೆ ರಾಜ್ಯದಲ್ಲಿ ರೊಕ್ಕದ ಮೇಲೆ ಚುನಾವಣೆ ನಡೆಯೋದಿಲ್ಲ. ಎಲ್ಲರ ಕಡೆ ರೊಕ್ಕ ತೆಗೆದುಕೊಳ್ತಾರೆ, ಆದರೆ ಮಾಡೋದನ್ನೇ ಮಾಡ್ತಾರೆ. ಸಿದ್ದು ಅಣ್ಣ ಸವತಿ ಅವರು ಕೂಡ ನಮ್ಮನ್ನ ತೆಗೆದುಕೊಳ್ಳದಿದ್ರೆ ನಮ್ಮದೇ ಹೊಸದು ಭಗವಾ ಜಂಡೆ ಪಾರ್ಟಿ ಆಗುತ್ತೆ. ನನ್ನ ನೇತೃತ್ವದಲ್ಲಿ ಹೊಸ ಸರ್ಕಾರ ರಚನೆಯಾಗುತ್ತೆ. ಆಗ ಟಿವಿ ಒಳಗೆ ನಮ್ಮ ಪ್ರಮಾಣ ವಚನ ಸ್ವೀಕಾರ ಮಾಡೋದನ್ನ ಸಿದ್ದು ಸವದಿ ಅವರು ನೋಡ್ತಾರೆ. ಪ್ರಮಾಣ ವಚನದ ದಿವಸ 11 ಜೆಸಿಬಿಗಳ ಪೂಜೆ ಆಗುತ್ತೆ. ದೇಶದ ವಿರುದ್ಧ ಮಾತನಾಡಿದ್ರೆ ಯೋಗಿ ಅಣ್ಣ ಹಾಗೆ ಕ್ರಮ, ಅಭಿವೃದ್ಧಿಗೂ ಜೆಸಿಬಿ ಬೇಕೇ ಬೇಕಲ್ಲ, ಕ್ಯಾನಲ್ ಹಡ್ಲಿಕ್ಕೂ ಜೆಸಿಬಿ ಬೇಕಲ್ಲ ಎಂದು ಯೋಗಿ ಮಾದರಿ ಜೆಸಿಬಿ ಘರ್ಜನೆ ಉದಾಹರಣೆ ಕೊಟ್ಟಿದ್ದಾರೆ ಯತ್ನಾಳ್. ಇನ್ನು ಸಿದ್ದು ಸವದಿ ಹೆಸರು ಹೇಳುತ್ತಾ ಪರೋಕ್ಷವಾಗಿ ಬಿಜೆಪಿಗೆ ಸೇರಿಸಿಕೊಳ್ಳದಿದ್ರೆ ಯತ್ನಾಳ್ ಹೊಸ ಪಕ್ಷ ಕಟ್ಟುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಾಮಾನ್ಯ ಬಡವ ಮಗ ದೇಶದ ಪ್ರಧಾನಮಂತ್ರಿ ಆದ, ಒಬ್ಬ ಶಿಕ್ಷಕನ ಮಗ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಪ್ರಧಾನಮಂತ್ರಿ ಆದರು, ಒಬ್ಬ ಚಾ ಮಾರುವಂತ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆದ. ಇನ್ನು ಮ್ಯಾಗ ಈ ರಾಜ್ಯದಾಗ ರೊಕ್ಕದ ಮ್ಯಾಗ ನಡೀತಿದ್ದಿಲ್ಲ. ಎಲ್ಲಾರ ಕಡೆ ರೊಕ್ಕ ತಗೋತಾರ. ಸಿದ್ದು ಅಣ್ಣ ಸೌದಿ ನಮ್ಮ ತಗೋಲಿಕ್ಕಂದ್ರೆ ನಮ್ಮದೇ ಹೊಸದು ಭಗವಾ ಜಂಡ ಪಾರ್ಟಿ ಆಗ್ತದೆ. ನನ್ನ ನೇತೃತ್ವದಾಗ ಹೊಸ ಸರ್ಕಾರ ರಚನೆ ಆಗ್ತದೆ. ಅವಾಗ ಟಿವಿ ಒಳಗೆ ಕೂತು ಸಿದ್ದು ಸೌದಿಯವರು ನಮ್ಮ ಪ್ರಮಾಣ ವಚನ ನೋಡ್ತಾರೆ. ಪ್ರಮಾಣ ವಚನ ದಿವಸ 11 ಜೆಸಿಬಿಗಳ ಪೂಜೆ ಆಗ್ತದೆ. ದೇಶದ ವಿರುದ್ಧ ಮಾತಾಡಿದ್ರೆ ಯೋಗಿ ಹಂಗ ಅಭಿವೃದ್ಧಿಗೂ ಜೆಸಿಬಿ ಬೇಕೇ ಇಲ್ಲ, ಕೆನಾಲ್ ಹಟ್ಲಕ್ಕೆ ಬೇಕಲ್ಲ ಜೆಸಿಬಿ. ಅಲ್ಲಿಂದ ಇವ್ರೇನು ದರೋಡಿಕೋರು ಪಾಪ ಇವತ್ತು ಪೊಲೀಸ್ ನೇಮಕಾತಿಗೆ 8 ಮಂದಿ ನಾವು ಮೆಸೇಜ್ ಮಾಡ್ತಾರೆ. ಏಜ್ ರಿಲ್ಯಾಕ್ಸೇಷನ್ ಮಾಡಿರುತ್ತೆ. 2,13,000 ಪೋಸ್ಟ್ಗಳು ಇದೆ ರಾಜ್ಯದಲ್ಲಿ ಖಾಲಿ ಅದಾವ. ಎಷ್ಟು ಅಧ್ಯಾಯ ಮಾಡ್ತಾರ. ಎಷ್ಟು ಮುಂಜಾನೆ 4ಕ್ಕೆ ನಾನು ನೋಡ್ತೀನಿ, ಕರ್ಕೊಂಡು ನಾ ಗೋಶಾಲೆಗೆ ಹೋದಾಗ ಹುಡುಗರು ಸಂಬಂಧ ಹೊರಗಾಕ ಅದಕ್ಕೆ ಹೊರಗೆ ಹಾಕೋದಕ್ಕೆ ಏನು ಮಾಡಿದ್ರು. ಇವತ್ತು ಯತ್ನಾಳ್ ಅಂದ್ರೆ ನೋಡಿ ನಾ ಏನಾರ ಅಂದ್ಕೊಂಡಿನೇ ಎಲ್ಲರೇ ಬೆಲೆ ಬಂದೈತೆ. ಅದೇ ಬೆಲೆ ಯಾವಾಗ ಬರ್ತದೆ ಅಂದ್ರೆ ಇವತ್ತು ತಿಪ್ಪ್ಯಾಗ ವಜ್ರ ರತ್ನ ಒಗದ್ರೂ ಅದು ವಜ್ರನೇ. ಅವ್ರೇನು ತಿಳ್ಕೊಂಡ್ರು ಮುಗೀತೀವಿ ಅಂದ್ರೆ ಹೆಂಗಾದ್ರೂ ಹೊರಗೆ ಹಾಕಿವಿ ನಾನು ಹಳ್ಳಿ ನಾಯಿ ಕೇಳ್ತಾ ಇರ್ತಾರೆ. ನಾಳೆ ಸಂಜೆ ಮುಂದೆ ಶಿವಮೊಗ್ಗಕ್ಕೆ ಹೊಂಟೀನಿ. ಮೊನ್ನೆ ಮದ್ದೂರ್ಗೆ ಹೋಗಿದ್ದೆ. ಅಪ್ಪಾರ ಮದ್ದೂರ್ನಾಗ ನಮ್ಮ ಜಾತಿಗೆ ಔಷಧಕ್ಕಿಲ್ಲ, ಅದು ಹುಡುಕಾಡೋದು ಬರೀ ಇದು ಹಾಕೊಂಡು ಹೋದೆ. 8 ಮಂದಿ ಕೊಡ್ಬೇಕು, 20,000 ಮಂದಿ ಕೊಡ್ಬೇಕು. ಹಳ್ಳಿಯಾಗಿನ ಮೋಟರ್ ಸೈಕಲ್ ಯಾವ ಜಾತಿಯವರು ಏನು ಯಾಕಂದ್ರೆ ಬಂಧುಗಳೇ ಇದನ್ನು ಯಾಕೆ ಹೇಳ್ತೀರಂದ್ರೆ ನಾವು ನಿಯತ್ತು ಇಟ್ಕೊಂಡು ಸಮಾಜನಾಗ ಎಲ್ಲ ಸಮಾಜಗಳನ್ನು ಪ್ರೀತಿ ಮಾಡೋಣ. ಅವ್ರಿಗೆ ಸಿಗಬೇಕಾದಂಥ ನ್ಯಾಯ ನಾವು ಕೊಡೋಣ, ನಾವು ತಗೋಣ. ನೀವೇನು ಇಲ್ಲಿ ಎಲ್ಲ ಸೇರಿರಲ್ಲ. 36 ಲಕ್ಷ ರೂಪಾಯಿ ಇಂಥ ಒಂದು ಸಣ್ಣ ಹಳ್ಳಿ ಒಳಗೆ ಬಾಳೆ ಮಾಡ್ಬೇಕಂದ್ರೆ ನಾನು ಸಾಮಾನ್ಯ ಅಲ್ಲ. ಚಲೋ ಬಿಜಾಪುರ ಸಿಟಿಯಾಗಿ ಜಲ್ದಿ ಆಗೋದಿಲ್ಲ. 42 ಲಕ್ಷ ಸಾರಿ, ಮತ್ತು ಎಷ್ಟು ಕಡಿಮೆ ಮಾಡಿದ್ದೆ? 6 ಲಕ್ಷ. ಅದ್ರಾಗ 1 ಲಕ್ಷ ರೂಪಾಯಿ ನಾನು ಕೊಡ್ತೇನೆ ಅಲ್ರಿ ಅಂತ. ಯಾಕಂದ್ರೆ ಕೊಡ್ಬೇಕಿಂತಲ್ಲಿ ಇಷ್ಟೆಲ್ಲ ಕಷ್ಟ ತೊಗೊಂಡ ನಾನು ಎಲ್ಲ ಸಂಘಟನೆ ಮಾಡೋದು ಒಂದು ಏನೋ ಗುರ್ತದೆ. ಬರೀ ಬಂದಿಲ್ಲ ಸ್ಟೇಜ್ ಮ್ಯಾಗ ಕೂತು ಭಾಷಣ ಹೊಡಿದ್ದು ಭಾಳ ಈಜಿ. ಈ ಮನೆ ಹೋಗಿ ಪಟ್ಟಿ ಏನು ಎತ್ತೀವಲ್ಲ, ಯಾರ ಮನ್ಯಾಗ ಚಹಾ ಕೊಡ್ತಾರ, ಯಾರ ಮನ್ಯಾಗ ಯಾಕ್ರೆ ಬಂದ ಮಗ ತತ್ತಾರ. ಅವರು ಬೇರೆ ಬೇರೆ ದೇಶಗಳಲ್ಲಿ ಸೇವೆಯನ್ನು ಸಲ್ಲಿಸಬಹುದಿತ್ತು. ಅವರ ಧರ್ಮಪತ್ನಿ ಕಲಾ ಅವ್ರನ್ನು ಕೂಡ. ಆದ್ರೂ ಕೂಡ ಅವ್ರು ನಿಮ್ಮ ಗ್ರಾಮದಲ್ಲಿನ, ನಿಮ್ಮ ಸಮ್ಮುಖದಲ್ಲಿನ ಕೃಷಿ ಕ್ಷೇತ್ರದಲ್ಲಿ ಆಗಿರ್ಬಹುದು, ನಿಮ್ಮ ಸಮಾಜ ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ ಅಂದ್ರ ನೀವು ರೈತರು ಅವ್ರಿಗೆ ಕೊಟ್ಟರ ಸಂಸ್ಕಾರ ಮತ್ತೇನೂ ಅಲ್ಲ ಅದ್ರ ಮುಂದೆ. ಹಾಗಾಗಿ ಅವರ ಒಂದು ಈ ಸಮಾಜ ಸೇವೆ ಆಗಿರ್ಬಹುದು, ಈ ಶಿವಲಿಂಗೇಶ್ವರ್ ಇಂಡಿಯನ್ ಗ್ಯಾಸ್ ಆಗಿರ್ಬಹುದು, ಈ ಕೃಷಿ ದಾಸೋಹ ಅಂತ ಆಗಿರ್ಬಹುದು, ಪ್ರತಿ ವರ್ಷವೂ ಒಂದೊಂದು ಕಾರ್ಯಕ್ರಮಗಳನ್ನ ಇಟ್ಕೊಂಡು ಪ್ರತಿಯೊಂದು ಕ್ಷೇತ್ರದಲ್ಲಿ ಅಗಾಧವಾದ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಯಾವಾಗ್ಲೂ ಕ್ರಿಯಾಶೀಲರಾಗಿದ್ದಾರೆ. ಯುವಕರದಾರ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ
ಅವರ ಸಂಸ್ಥೆ ಮತ್ತಷ್ಟು ಮಗದಷ್ಟು ಕದಂಬ ಬಾಹುನಂತೆ ಬೆಳೀಲಿ ಅಂತ ಆಶಿಸ್ತಾ, ನನಗ್ ಕೊಟ್ಟಿರೋ ವಿಷಯ ಮಹಿಳಾ ಸಬಲೀಕರಣ ಮತ್ತು ಮಕ್ಕಳ ಬೆಳವಣಿಗೆಯಲ್ಲಿ ಮಹಿಳೆಯ ಪಾತ್ರ. ಮಣ್ಣು ಮಾಯೆ ಎಂದರು, ಮಣ್ಣು ಮಾಯೆಯಲ್ಲ. ಹೊಣ್ಣು ಮಾಯೆ ಎಂದರು, ಹೊಣ್ಣು ಮಾಯೆಯಲ್ಲ. ಹೆಣ್ಣು ಮಾಯೆ ಎಂದರು, ಹೆಣ್ಣು ಮಾಯೆಯಲ್ಲ. ಮಣದ ಮಂದನ ಆಸೆಯೇ ಮಾಯ. ನಮ್ಮ ಗುಹೇಶ್ವರ್ ಹೇಳ್ತಾರ್ರಿ, ಬಸವಾದಿ ಶರಣರು ಹೇಳ್ತಾರ್ರಿ. ಯಾಕೆ ಹೇಳ್ತಾರೆ ಅಂತಂದ್ರ ಅವ್ರ ಹೆಣ್ಣನ್ನ ಅಬಲೆಯಾಗಿ ನೋಡ್ಲಿಲ್ಲ, ಸಬಲೆಯಾಗಿ ನೋಡಿದವರು. ಹೆಣ್ಣಿಗೆ ಮೊಟ್ಟ ಮೊದಲ ಬಾರಿಗೆ 12ನೇ ಶತಮಾನದಲ್ಲಿನ ವಚನಕಾರರು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕೊಟ್ಟರು. ಇವತ್ತು 50ಕ್ಕೂ ಹೆಚ್ಚು ವಚನಕಾರ್ತಿಯರನ್ನು ನೀವು ನೋಡ್ತಾ ಇದ್ದೀರಾ. ಅದಕ್ಕೆ ಕಾರಣ 12ನೇ ಶತಮಾನದ ಬಸವಾದಿ ಶರಣರು ಹೆಣ್ಣು ಸಬಲೆ ಅನ್ನುವುದನ್ನು ಅವರು ಪ್ರೂವ್ ಮಾಡಿದ್ರು ಅವರ ಸಾಹಿತ್ಯ ಕ್ಷೇತ್ರದಲ್ಲಿ. ಈಗ 200ರಿಂದ 250 ಜನ ರೈತರು ನನ್ನ ಲೈನ್ಸ್ ಸಂಸ್ಥೆಯ ಒಂದು ಅಂಡರ್ನೊಳಗ ಅಲ್ಲಿ ಒಂದು ದ್ರೋಣ್ ಮುಖಾಂತರ ಪ್ರಾತ್ಯಕ್ಷಿಕೆ ಮಾಡಿದೆ. ಅದರಲ್ಲಿ ನ್ಯಾನೋ ಯೂರಿಯಾ ಇಡೀ ದೇಶಾದ್ಯಂತ ಕರ್ನಾಟಕದಾದ್ಯಂತ ಯೂರಿಯಾ ದೊರೆಯುವುದು. ಆದ ರೈತರಲ್ಲಿ ಒಂದು ತಪ್ಪು ಕಲ್ಪನೆ, ಆ ಯೂರಿಯಾ ಗೊಬ್ಬರ ಹಾಕಿದ್ರನ ಬೆಳೀತದೆ. ಆದ್ರೆ ಯೂರಿಯಾ ಗೊಬ್ಬರ ಹಾಕೋದಕ್ಕ ನ್ಯಾನೋ ಯೂರಿಯಾ, ನ್ಯಾನೋ ಡಿಒಪಿ ಮತ್ತು ನ್ಯೂಟ್ರಾಕ್ಸ್ ಅಂತ ಇನ್ನೊಂದು ಬರ್ತದೆ. ನ್ಯೂಟ್ರಾಕ್ಸ್ ಅಂತ ಇನ್ನೊಂದು ಬರ್ತದೆ. ಇವರು ಪ್ರತ್ಯಕ್ಷವಾಗಿ ನಡೀತದ. ಇವರು ಪ್ರತ್ಯಕ್ಷವಾಗಿ ಇವರೇ ಬಂದು ತಮ್ಮ ದ್ರೋಣ್ ಮೂಲಕ ನನ್ನ ಹೊಲದೊಳಗೆ ಸುಮಾರು 7 ಎಕರೆ ಕಬ್ಬಿಗೆ ಹೊಡೆದಿದ್ದಾರೆ. ಅವರು ಹೊಡೆದ 15 ದಿವಸ ಒಳಗ ಆ ಕಬ್ಬಿನ ಆಕಾರ ಬದಲಾವಣೆ ಇದೆ. 15 ದಿವಸ ಒಳಗೆ ಈಗಲೂ ಕಬ್ಬದ. ನೀವು ಸಹಜ ಬರ್ತಿದ್ರ ನನ್ನ ನಂಬರ್ ಬಾಗಲಕೋಟೆ ಅವ್ರನ್ನ ತಗೊಂಡು ನೀವು ಸಂಪರ್ಕ ಮಾಡಬಹುದು. ಇದನ್ನ ಹೊಡೆಯುವುದರಿಂದ, ಗೊಬ್ಬರ ಹಾಕೋದ್ರಿಂದ ಏನು ವ್ಯತ್ಯಾಸದ ಅಂತಂದ್ರೆ, ಗೊಬ್ಬರ ಹಾಕೋದ್ರಿಂದ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.